ಇದು ಬಿಗ್ ಬಾಸ್ನ ಹೊಸ ಅಧ್ಯಾಯ. ಸ್ವರ್ಗ ನರಕ ಎರಡೂ ಇದೆ. ಕರ್ನಾಟಕದ ಜನ ಕಾತರದಿಂದ ಕಾಯ್ತಾ ಇದ್ದಂತಹ ಬಹು ನಿರೀಕ್ಷಿತ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಸೀಸನ್ 11ಕ್ಕೆ ಇನ್ನೇನು ಕ್ಷಣಗಣನೆ ಶುರುವಾಗಿದೆ. ಬಿಗ್ ಬಾಸ್ ಅಂದಾಗ ಸ್ಪರ್ಧಿಗಳು ಬಹಳ ಮುಖ್ಯವಾಗ್ತಾರೆ. ಪ್ರತಿ ವರ್ಷ ಕೂಡ ಯಾವ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸಿಕೊಳ್ತಾರೆ ಅನ್ನೋದೇ ತುಂಬಾ ದೊಡ್ಡ ಕುತೂಹಲ. ಹಾಗೆ ಈ ಬಾರಿಯೂ ಯಾವೆಲ್ಲ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯೊಳಗೆ ಕಾಲಿಡ್ತಾರೆ ಅನ್ನೋದರ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ನಡೆದಿವೆ. ಈ ಬಾರಿ ವಾಹಿನಿಯವರು ಹೇಳಿರುವ ಪ್ರಕಾರ ರಾಜಾರಾಣಿ ಗ್ರ್ಯಾಂಡ್ ಫಿನಾಲೆಯಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳನ್ನ ಒಂದೊಂದಾಗಿ ಅನೌನ್ಸ್ ಮಾಡಲು ಶುರು ಮಾಡಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 11 ಶುರುವಾಗೋ ಮುನ್ನವೇ ಬಿಗ್ ಬಾಸ್ ಮನೆಯೊಳಗೆ ಕಾಲಿಡುವ 5 ಸ್ಪರ್ಧಿಗಳು ಯಾರೆಂಬುದು ಮುಂಚಿತವಾಗಿಯೇ ತಿಳಿಯುತ್ತೆ. ಇದರ ಪ್ರಕಾರ ಸತ್ಯ ಧಾರಾವಾಹಿಯ ಸ್ಟ್ರಾಂಗ್ ಲೇಡಿ ಗೌತಮಿ ಜಾಧವ್. ಗೌತಮಿ ಜಾಧವ್ 2018ರಲ್ಲಿ ತೆರೆಕಂಡ ಕಿನಾರೆ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ರು. ಆನಂತರ ಆದ್ಯ ಚಿತ್ರದಲ್ಲಿ ಅಭಿನಯಿಸಿದ್ರು. ಕೆಲ ತೆಲುಗು ಚಿತ್ರಗಳಲ್ಲಿಯೂ ನಟಿಸಿದ್ದಾರೆ. ಎರಡ್ 2020ರಲ್ಲಿ ಜಿ ಕನ್ನಡ ವಾಹಿನಿಯಲ್ಲಿ ಆರಂಭವಾದ ಸತ್ಯ ಸೀರಿಯಲ್ ಮೂಲಕ ಗೌತಮಿ ಜಾಧವ್ ಕನ್ನಡ ಕಿರುತೆರೆಗೆ ಕಾಲಿಟ್ರು. ಈ ಧಾರಾವಾಹಿಯಲ್ಲಿ ಟಾಮ್ ಬಾಯ್ ಪಾತ್ರದ ಮೂಲಕ ವೀಕ್ಷಕರ ಮನ ಗೆದ್ರು. 2020ರಲ್ಲಿ ಶುರುವಾದ ಈ ಧಾರಾವಾಹಿ 2024 ಆಗಸ್ಟ್ ಅಲ್ಲಿ ಕೊನೆಗೊಳ್ಳುತ್ತೆ. 4 ವರ್ಷ ಈ ಧಾರಾವಾಹಿಯಲ್ಲಿ ಸತ್ಯ ಅನ್ನೋ ಖಡಕ್ ಪಾತ್ರ ನಿಭಾಯಿಸಿದ ಗೌತಮಿ ಜಾಧವ್ ಅವರ ಅಭಿನಯಕ್ಕೆ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳನ್ನ ಗಳಿಸಿಕೊಂಡಿದ್ದಾರೆ. ನಟಿ ಗೌತಮಿ ಜಾಧವ್ ತಮ್ಮ ಖಡಕ್ ರೋಲ್ ಮೂಲಕವೇ ಪ್ರಖ್ಯಾತಿ ಪಡೆದಿದ್ರು ಅವರು ರಿಯಲ್ ಲೈಫ್ ನಲ್ಲಿ ಸಖತ್ ಸಾಫ್ಟ್. ಎಲ್ಲರ ಕಣ್ಣಿಗೆ ಪಕ್ಕಾ ಆಕ್ಷನ್ ಹುಡುಗಿಯಾಗಿ ಕಾಣಿಸಿಕೊಂಡ ಗೌತಮಿ ಜಾಧವ್ ಈ ಬಾರಿ ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಮೊದಲ ಸ್ಪರ್ಧಿಯಾಗಿ ಆಯ್ಕೆಯಾಗಿದ್ದಾರೆ. ಈ ಖಡಕ್ ಲೇಡಿ ಮನೆಯೊಳಗಡೆ ಯಾವ ರೀತಿ ಮನೋರಂಜನೆ ಕೊಡ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜಸ್ಟ್ ನ್ಯೂಸ್.